ನನ್ನ ರೂಮಿಗೆ ಬಂದು ನಾನು ಮಲ್ಕೊಂಡಿರೋದನ್ನ ನೋಡಿ ಅವಳು ಇದ್ದಿದ ತಕ್ಷಣ ನನ್ನ ಎಪ್ಸು ಅಂತ ಈ ಮನೆ ಕೆಲಸದವನಿಗೆ ಸ್ಟ್ರೆಸ್ ಮಾಡಿ ಹೇಳ್ಬಿಟ್ಟೋದ ಅಪ್ಪ. ಏನೋ ಇಂಪಾರ್ಟೆಂಟ್ ವಿಷಯ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇಷ್ಟೊತ್ತಿಗೆ ನೀನ್ ನನ್ನ ಮಗಳು ಅಂತ ಖಂಡಿತ ಅವನು ಗೊತ್ತಾಗಿರುತ್ತೆ. ಇನ್ನು ನೀನ್ ಅಲ್ಲಿರೋದು ಬೇಡ. ನೋಡು, ಇವತ್ತು ರಾತ್ರಿನೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆ ಮನೆ ಬಿಟ್ಟು ಹೊರಟು ಬಂದ್ಬಿಡು. ಅಲ್ಲಪ್ಪ, ಇಂಥ ಪರಿಸ್ಥಿತಿಲಿ ನೋಡಮ್ಮ ಅಂಜಲಿ, ಈ ವಿಷಯದಲ್ಲಿ ನೀನ್ ಚಾನ್ಸ್ ತಗೋಬೇಡ. ಎಲ್ಲಿ ಹೋಗ್ತಾ ಇದೀಯಾ? ಅಮ್ಮನ ಹತ್ರ ಹೋಗ್ತೀನಿ ಅನ್ನೋಕೆ ಅಮ್ಮ ಬದುಕಿಲ್ಲ. ನೆಂಟರು ಸಂಬಂಧಿಕರು ಅಂತ ಯಾರಾದರೂ ಇದ್ರೆ ಅದು ಈ ಮನೆಯಲ್ಲೇ ಇದೆ. ಇಷ್ಟಕ್ಕೂ ನೀನು ಯಾಕೆ ಹೋಗ್ತಿದ್ದೀಯಾ ಅನ್ನೋದರ ಕಾರಣ ನನಗೆ ಗೊತ್ತು. ಬಿಡು, ಆ ಮಾತೆಲ್ಲ ಯಾಕೆ. ಮುಖ್ಯವಾಗಿ ವಿಷಯಕ್ಕೆ ಬರ್ತೀನಿ. ನಿನ್ನನ್ನ ಮನೆಯವರೆಲ್ಲ ಇಷ್ಟಪಟ್ಟಿದ್ದಾರೆ. ನೀನೇ ಈ ಮನೆ ಸೊಸೆ ಆಗಬೇಕು ಅಂತ ಬಯಸಿದ್ದಾರೆ. ಅದಕ್ಕೆ ನಾನು ಏನು ಹೇಳ್ತೀನೋ ಅಂತ ಕಾಯ್ತಾ ಇದ್ದಾರೆ. ನನ್ನ ಉತ್ತರ ಏನು ಗೊತ್ತಾ? ಏ ಹುಡುಗಿ, ನೀನ್ ನನಗೆ ಇಷ್ಟ ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳಲೆ? ನೀನು ಈ ಮನೆಗೆ ಲಾಯಕ್ಕಾದ ಹೆಣ್ಣು. ಕೇಶವನ್ನ ಮದುವೆ ಮಾಡ್ಕೊಂಬ. ಇದನ್ನ ನಾನೇನೋ ದೊಡ್ಡವನು, ನಾನು ಹೇಳಿದ ಮಾತೇ ನಡಿಬೇಕು ಅಂತ ಕೇಳ್ತಾ ಇಲ್ಲ, ಬೇಡ್ಕೊತಾ ಇದ್ದೀನಿ. ನಿನ್ನ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ ಕಣಮ್ಮ. ಸರಿ ಮಾವ, ನೀವ್ ಹೇಳ್ದಾಗೆ ನನ್ ಕೇಶವನ್ನ ಮದ್ವೆ ಆಗ್ತೀನಿ. ನೀವು ಎಲ್ಲ ನೀವು ನಿದ್ದೆ ಮಾಡದೆ ಕಾಯ್ತಾ ಇದ್ರೆ ನಾನು ಎಲ್ರಿಗೂ ನಿದ್ದೆ ಮಾಡಕ್ ಬಿಟ್ಬಿಡ್ತೀನಾ? ಅಂತೂ ನೀವು ಎಲ್ಲ ಖುಷಿ ಹಂಚ್ಕೊಳಕ್ ಕಾಯ್ತಾ ಇದ್ರಿ. ಈ ಮನೆ ನಮ್ಗೆ ಯಾವತ್ತು ದುಃಖ ಕೊಟ್ಟಿದೆ ಮಾವ. ಈ ಮನೇಲಿರೋ ಪ್ರತಿಯೊಂದು ಕ್ಷಣನೂ ಆನಂದನೇ. ಕರೆಯೋದು ಖುಷಿನ, ಪಡೆಯೋದು ಪ್ರೀತಿನ ಅಲ್ವಾ? ಡಾಕ್ಟರ್ ಹೇಳಿದಾಗೆ ಟ್ರೈನಲ್ಲಿ ಜರ್ನಿ ಮಾಡ್ತಿದೀವಿ. ಈಗ್ಲಾದ್ರೂ ಕೀರ್ತಿಗೆ ಹಳೆದೆಲ್ಲ ನೆನಪಿಗೆ ಬರೋ ಹಾಗೆ ಮಾಡಪ್ಪ ದೇವ್ರೆ. ನಾವೀಗ ಎಲ್ಗೆ ಹೋಗ್ತಾ ಇದೀವಿ? ಮದುವೆಗೆ. ಮದುವೆ ಎಲ್ಲಿ? ಮೈಸೂರು. ಮೈಸೂರದ್ದ ಹೇಳಲೇ ಇಲ್ಲ. ಹೇಗೂ ಹೋಗ್ತಾ ಇದೀವಲ್ವಾ, ಇನ್ನೇನು ಹೇಳೋದು? ನಾನು ಸೀತಾರಾಮಯ್ಯನ್ ಮೊಮ್ಮಗನ್ನ ಮದುವೆ ಆಗ್ಬೇಕು ಅಂತ ತನ್ನ ಅಹಂಕಾರನ ಬಿಟ್ಟು ನಿನ್ ವೈರಿ ಸೀತಾರಾಮಯ್ಯ ನನ್ನ ಬೇಡ್ಕೊಂಡಪ್ಪ. ಅಂಜಲಿ, ಅವನು ಬೇಡ್ಕೊಂಡ ಅಂತ ಮಾತ್ರಕ್ಕೆ ನೀನು ಒಪ್ಕೊಳ್ಳೋಕ್ ಹೋಗ್ಬೇಡ. ಅಪ್ಪ, ನಾನು ಎಂಗೇಜ್ಮೆಂಟ್ಗೆ ಒಪ್ಕೊಂಡಾಯ್ತು. ಈಗ ನಾನು ಒಪ್ಕೊಂಡಾಯ್ತು. ಇನ್ನು ತಡ ಮಾಡೋದು ಬೇಡ. ಆದಷ್ಟು ಬೇಗ ಪುರೋಹಿತರನ್ನು ಕರೆಸಿ ಜಾತಕ ತೋರಿಸಿ ಒಂದೊಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥದ ಶಾಸ್ತ್ರ ಮುಗಿಸೋಣ ಅಂತ ಹೋದವಳು ನಿನ್ನ ನೀನೇ ಮುಗಿಸ್ಕೊಳ್ಳೋಂತ ಸ್ಥಿತಿ ತಂದ್ಕೊಂಡ್ಬಿಟ್ಟಿಯಲ್ಲಮ್ಮ. ದಯವಿಟ್ಟು ಹಾಗೆ ಮಾಡ್ಬೇಡ. ನೋಡು, ನಾನು ಈಗಲೇ ಆ ಮನೆಗೆ ಬಂದು ಸತ್ಯ ಏನು ಅಂತ ಹೇಳ್ಬಿಡ್ತೀನಿ. ನೀನ್ ಅಲ್ಲಿ ಸಿಕ್ಕಾಕೊಂಡು ನರಳೋದು ಬೇಕಾಗಿಲ್ಲ. ಇಲ್ಲ ಅಪ್ಪ, ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ. ಆದ್ರೆ ಯಾವ ಕಾರಣಕ್ಕೆ ಒಪ್ಕೊಂಡಿದ್ದೀನಿ ಅನ್ನೋದು ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಇನ್ಮೇಲೆ ನಾನು ಆಡಿದ್ದೇ ಆಟ. ಗೊತ್ತಿಲ್ಲದೆ ಕೊಡೋದೆಲ್ಲ ಕಾಟ. ಸೊಸೆ